ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪೆನ್ಡ್ರೈವ್ ವಿಚಾರವಾಗಿ ಡಿಕೆಶಿ ವಾಕ್ಸಮರ. ಇದರ ಹಿಂದಿರೋದು ಮಹಾನಾಯಕ ಡಿಸಿಎಂ ಅಂತ ಕುಮಾರಸ್ವಾಮಿ ನೇರ ಆರೋಪ. ಜೇಬಲ್ಲಿ ಪೆನ್ಡ್ರೈವ್ ಇಟ್ಕೊಂಡು ನಾನು ತಿರುಗಾಡಲ್ಲ ಅಂತ ಡಿಕೆ ಶಿವಕುಮಾರ್ ಕೌಂಟರ್. ಒಂದೆರಡು ಕೇಸಲ್ಲ, 500ಕ್ಕೂ ಹೆಚ್ಚು ಸಂತ್ರಸ್ತರಿದ್ದಾರೆ. ನಮಗ್ ಗೊತ್ತಿತ್ತು ಅಂತ ಬಿಜೆಪಿ ನಾಯಕರು ಒಪ್ಕೊಂಡಿದ್ದಾರೆ. ಆದ್ರೆ ಆ ಕುಟುಂಬ ನಮ್ಮದಲ್ಲ ಅಂತಿದ್ದಾರೆ ಅಂತ ಹೆಸರು ಹೇಳಿದೆ ಕುಮಾರಸ್ವಾಮಿಗೆ ಡಿಕೆ ಸುರೇಶ್ ಕೌಂಟರ್. ಪ್ರಜ್ವಲ್ ಅಮಾನತು ಎಂಬ ನಾಟಕ ಮಾಡಲಾಗ್ತಾ ಇದೆ. ಉಚ್ಚಾಟನೆ ಮಾಡದೆ ಅಮಾನತು ಅನ್ನೋದು ಕಣ್ಣರಿಸುವ ತಂತ್ರವಷ್ಟೇ. A1 ಆರೋಪಿಯಾಗಿರುವ ರೇವಣ್ಣರ ಬಗ್ಗೆ ಮಾತಿಲ್ಲ ಯಾಕೆ ಅಂತ ಟ್ವಿಟರ್ನಲ್ಲಿ ಕಾಂಗ್ರೆಸ್ ಪ್ರಶ್ನೆ. ಮಹಾನಾಯಕನೊಬ್ಬನಿದ್ದಾನೆಂದು ಮೊದಲೇ ಹೇಳಿದ್ದೆ. ಸಿಡಿ ಫ್ಯಾಕ್ಟರಿ ಓಪನ್ ಮಾಡಿದ್ದಾನೆ ಅಂತ ಮಾಹಿತಿ ಬಿಚ್ಚಿಟ್ಟಿದ್ದೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿ. ಹುಬ್ಬಳ್ಳಿಯಲ್ಲಿ ಕುಮಾರಸ್ವಾಮಿ ಕಾರ್ಗೆ ಮುತ್ತಿಗೆ ಯತ್ನ. ಇದೇ ವೇಳೆ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮುಖಾಮುಖಿ. ಪ್ರತಿಭಟನಾಕಾರರ ನಿಯಂತ್ರಣಕ್ಕೆ ಪೊಲೀಸರ ಹರಸಾಹಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.